ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಪ್ರಮುಖ ಪಾತ್ರದಲ್ಲಿ ನಟಿಸಿರ್ತಕ್ಕಂಥ ಚಿತ್ರಗುರು. 22-3-1985ರಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ. ಬೆಟ್ಟದ ಹೂ ಅನ್ನೋ ಸಿನಿಮಾ. ಈ ಸಿನಿಮಾದ ಕಥೆನ ನಾವು ನೋಡೋದಾದ್ರೆ, ಬಡ ಕುಟುಂಬದಲ್ಲಿ ಜನಿಸಿದ ರಾಮು ಅಂದ್ರೆ ಪುನೀತ್ ರಾಜ್ಕುಮಾರ್ ಓದುವುದರಲ್ಲಿ ಸದಾ ಮುಂದೆ ಇರ್ತಾನೆ. ಒಮ್ಮೆ ಶಾಲೆಯಲ್ಲಿ ಉಪಾಧ್ಯಾಯರು ರಾಮನ ಕಥೆನ ಹೇಳ್ತಾರೆ. ಆ ಕಥೆನ ಕೇಳಿದಂತ ರಾಮನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿನ ಪಡ್ಕೊಳ್ಬೇಕು ಅನ್ನುವಂತ ಆಸಕ್ತಿನ ತುಂಬಾನೇ ಹೊಂದಿರ್ತಾನೆ. ಇದೇ ಸಮಯಕ್ಕೆ ಅವರ ಊರಿಗೆ ಶ್ರೀ ರಾಮಾಂಜನೇಯ ಯುದ್ಧ ಎಂಬ ಚಿತ್ರ ಕೂಡ ಬರುತ್ತೆ, ಸಿನಿಮಾ. ಆ ಚಿತ್ರ ನೋಡಿ ಉಪಾಧ್ಯಾಯರ ಬಳಿ ಬಂದು ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದಾಗ ಉಪಾಧ್ಯಾಯರು ಇದು ಕವಿಯ ಕಲ್ಪನೆ, ರಾಮನಿಗಿಂತ ರಾಮನಾಮಕ್ಕೆ ಶಕ್ತಿ ಹೆಚ್ಚು ಎಂದು ತೋರಿಸುವ ಪ್ರಯತ್ನ ಎಂದು ಹೇಳ್ತಾರೆ. ಅದನ್ನ ಕೇಳಿದಂತ ಪುನೀತ್ ರಾಜ್ಕುಮಾರ್ ಅವರು ಅವರ ಊರಿನ ಅಂಗಡಿಯೊಂದರಲ್ಲಿ ಹಳೆಯ ಪುಸ್ತಕಗಳನ್ನು ಕೊಂಡು ಓದುವುದು ರಾಮನಿಗೆ ಹವ್ಯಾಸ ಆಗ್ಬಿಟ್ಟಿರುತ್ತೆ. ಹೀಗಿರುವಾಗ ಆ ಪುಸ್ತಕದ ಅಂಗಡಿಗೆ ವಾಲ್ಮೀಕಿ ರಾಮಾಯಣ ಪುಸ್ತಕ ಬರ್ತೈತೆ. ಆ ಪುಸ್ತಕದ ಬೆಲೆ 10 ರೂಪಾಯಿ ಆಗಿರುತ್ತೆ. ರಾಮು ಆ ಪುಸ್ತಕವನ್ನ ಹೇಗಾದ್ರೂ ಮಾಡಿ ಕೊಂಡ್ಕೊಳ್ಳೇಬೇಕು ಅಂತ ಸ್ವಲ್ಪನೇ ಹಣನ ಕೂಡಿಡ್ತಾ ಇರ್ತಾನೆ. ಆ ಪುಸ್ತಕನ ಕೊಂಡ್ಕೊಳ್ಳೇಬೇಕೆಂದು ಪಣ ತೊಟ್ಟು ಆ ಕೆಲಸ ಮಾಡ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ತಂದೆಯ ಸೌದೆ ವ್ಯಾಪಾರ, ತಾಯಿಯ ತರಕಾರಿ ವ್ಯಾಪಾರ ನಿಂತೋಗ್ಬಿಡುತ್ತೆ ಗುರು. ಕಾರಣ, ಆ ಊರಿಗೆ ಬೇಸಿಗೆಯಲ್ಲಿ ಬ್ರಿಟಿಷರು ವಲಸೆ ಬರ್ತಾರೆ. ಬೇಸಿಗೆ ಮುಗಿದ ನಂತರ ವಾಪಸ್ ಹೋಗ್ಬಿಡ್ತಾರೆ. ಅವರು ಆ ಊರಿನಲ್ಲಿ ಇರೋಷ್ಟು ದಿನ ಎಲ್ರಿಗೂ ಒಳ್ಳೆ ವ್ಯಾಪಾರ, ಒಳ್ಳೆ ಹಣ. ನಂತರ ವ್ಯಾಪಾರನೇ ಇರಲ್ಲ. ಇಂತಹ ಪರಿಸ್ಥಿತಿನಲ್ಲಿ ರಾಮುವಿನ ತಂದೆ ಪಟ್ಟಣಕ್ಕೆ ಕೆಲಸ ಆರಿಸಿ ಹೋಗ್ತಾರೆ. ಆಗ ಮನೆಯ ಜವಾಬ್ದಾರಿ ರಾಮುವಿನ ಮೇಲೆ ಬೀಳ್ತೈತೆ. ರಾಮು ಶಾಲೆ ಬಿಡಬೇಕಾಗುತ್ತೆ. ಶಾಲೆ ಬಿಟ್ಟ ರಾಮು ಮನೆಯ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾನೆ? ತನ್ನ ಕನಸಾದ ವಾಲ್ಮೀಕಿ ರಾಮಾಯಣ ಪುಸ್ತಕವನ್ನ ಕೊಂಡ್ಕೊಳ್ತಾನ? ಮುಂತಾದ ಪ್ರಶ್ನೆಗಳಿಗೆ ನೀವು ಈ ಸಿನಿಮಾನ ನೋಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಹಳೆಯ ಸಿನಿಮಾ 85ರಲ್ಲಿ ರಿಲೀಸ್ ಆಗಿರೋದು. ಈಗಲೂ ಕೂಡ ಕೆಲವೊಂದ್ ಕಡೆ ಸಿಗ್ತಾ ಇದೆ. ನೀವು ಖಂಡಿತ ನೋಡ್ಬೋದು ಈ ಸಿನಿಮಾನ. ಒಟ್ಟಾರೆ ಪುನೀತ್ ರಾಜ್ಕುಮಾರ್ ಅವರ ಅದ್ಭುತವಾಗಿ ನಟಿಸಿದ್ರೆ ಅದನ್ನ ನಟನೆ ಅಂತ ಅನ್ನಲು ಸಾಧ್ಯನೇ ಇಲ್ಲ ಗುರು. ಯಾಕಂದ್ರೆ ಸಹಜ ಅಭಿನಯ, ಅಂದ್ರೆ ನಾರ್ಮಲ್ ಆಗಿ ಆಕ್ಟರ್ನ ಮಾಡಿದ್ರೆ ನೀವು ಯಾವ ತರ ನಾರ್ಮಲ್ ಆಗಿ ಮಾತಾಡ್ಕೊಂತಿರೋ ಹಳ್ಳಿಗಳಲ್ಲಿ ಆ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ರೆ. ಇನ್ನ ಪದ್ಮವಾಸಂತಿ, ರೂಪಾದೇವಿ, ಮಾರ್ಸಿಯಾ ಬಾಲಕೃಷ್ಣ ತಮ್ಮ ಪಾತ್ರಕ್ಕೆ ತುಂಬಾನೇ ನ್ಯಾಯ ಒದಗಿಸಿದ್ರ ಅಂತ ಹೇಳ್ಬೋದು. ಶ್ರೀ ರಾಮಾಂಜನೇಯ ಯುದ್ಧ ಚಿತ್ರದ 10 ನಿಮಿಷದ ದೃಶ್ಯ ಚಿತ್ರಕ್ಕೆ ತುಂಬಾನೇ ಪೂರಕವಾಗಿದೆ ಅಂತ ಹೇಳ್ಬೋದು. ಈ ಚಿತ್ರದ ಹಾಡುಗಳು ಪ್ರಮುಖವಾಗಿ ಪಾತ್ರ ವಹಿಸ್ತವೆ. ಪಿ ಶ್ರೀನಿವಾಸ ಹಾಡಿರುವ ತಾಯಿ ಶಾರದೆ, ಲೋಕಪೂಜಿತೆ, ಜ್ಞಾನದಾತೆ, ನಮೋಸ್ತುತೆ ಅಂತಕ್ಕಂಥ ಭಕ್ತಿಯ ಹಾಡು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೂಡ ಶಾರದಾ ಪೂಜೆಗೆ ಅಂತ ಈ ಹಾಡನ್ನ ಕಂಪಲ್ಸರಿ ಆಗ್ತಾ ಇದ್ರೆ ಎಲ್ಲಾ ಕಡೆ. ಹಾಗೆ ಈ ಹಾಡನ್ನ ನಾನು 3ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನನ್ನ ಸ್ಕೂಲಲ್ಲಿ ನಾನು ಹಾಡಿದ್ದೆ. ತುಂಬಾನೇ ಮಜಾ ಇದೆ. ಒಳ್ಳೆ ಭಕ್ತಿ ಗೀತೆ. ಶಾರದಾ ಪೂಜೆಗೆ ಅಂತ ಈ ಸಾಂಗ್ಗಳು ಯಾವಾಗ್ಲೂ ಎಲ್ಲಾ ಕಡೆ ಹಾಕ್ತಾರೆ. ಈಗ ಸ್ಕೂಲ್ಗಳಲ್ಲಿ ಹಾಕ್ತಾರೆ ಎಲ್ಲೋ ಗೊತ್ತಿಲ್ಲ, ಎಲ್ಲ ಇಂಗ್ಲಿಷ್ ಮೀಡಿಯಂ ಆಗ್ಬಿಟ್ಟಿದೆ. ಓಕೆ, ಪುನೀತ್ ರಾಜ್ಕುಮಾರ್ ಹಾಡಿರುವ ಬಿಸಿಲೇ ಇರಲಿ ಮಳೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ ಅಂತಕ್ಕಂತ ಹಾಡು ಇಂಗ್ಲಿಷ್ ಮಿಕ್ಸಿಂಗ್ ಗೀತೆ ಆದ್ರೂ ತುಂಬಾನೇ ಕಚಗಳು ಇಡುತ್ತೆ ಗುರು ಈ ಹಾಡು. ಇನ್ನ ಸಿ ಅಶ್ವಥ್ ಹಾಡಿರುವ ಪಟ್ಟಿ ಹುಲಿ ಎಂಬ ಹಾಡು ಓಬಿರಾಯನ ಕಾಲದ 120 ವರ್ಷದ ಅಜ್ಜನ ಪಾತ್ರ ಮಾಡಿರ್ತಕ್ಕಂಥ ಬಾಲಕೃಷ್ಣ ಅವರ ಅಭಿನಯ ಕುತೂಹಲ ಮೂಡಿಸುತ್ತೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಅಂದ ಹಾಗೆ ಈ ಚಿತ್ರ 12 ರೀಲ್ಸ್ ಮಾತ್ರ ಇದ್ದು ಚಿತ್ರದ ಅವಧಿ 2 ಗಂಟೆಗಿಂತ ಕಡಿಮೆ ಇದೆ. ಈ ಚಿತ್ರದಲ್ಲಿ ರಾಘವೇಂದ್ರ ಬಸ್ ಪ್ರಮುಖ ಪಾತ್ರನ ವಹಿಸಿದೆ. ಮೊಬೈಲ್ಗಳು ಇಲ್ಲದ ಆಗಿನ ಕಾಲದಲ್ಲಿ ಡ್ರೈವರ್ಗಳನ್ನು ಹೇಗೆ ಸಂವಹನಕ್ಕೆ ಬಳಸ್ಕೊಳ್ತಾ ಇದ್ರು ಎಂಬುದನ್ನ ಅಚ್ಚುಕಟ್ಟಾಗಿ ತೋರಿಸಿದರೆ ಸಿನಿಮಾದಲ್ಲಿ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಜಲಪಾತದ ದೃಶ್ಯ, ಹಾಡಿನ ರಮಣೀಯ ದೃಶ್ಯಗಳು,
ಛಾಯಾಗ್ರಾಹಕರಾದ BC ಗೌರಿಶಂಕರ್ ಅವರು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಅಂದ ಹಾಗೆ ಈ ಚಿತ್ರಕ್ಕೆ 1984-85ನೇ ಸಾಲಿನ 2ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಮತ್ತು ಅತ್ಯುತ್ತಮ ಕಥೆಗೆ ರಾಜ್ಯ ಪ್ರಶಸ್ತಿ ಕೂಡ ದೊರೆತಿದೆ ಅಂದ್ರೆ ತಪ್ಪಾಗಲಾರದು. ಫಿಲಿಂ ಫೇರ್ ಪ್ರಶಸ್ತಿ ವಿಭಾಗದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಹಾಗೂ ಪುನೀತ್ ರವರಿಗೆ ವಿಶೇಷ ಪ್ರಶಸ್ತಿನ ದೊರೀತೈತೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಅಂದ್ರೆ ರಾಷ್ಟ್ರ ಪ್ರಶಸ್ತಿ ದೊರೀತೈತೆ ಆಗ ಬಾಲನಟನಿಗೆ. ಸೊ ಅಂದಿನ ರಾಷ್ಟ್ರಪತಿಗಳಾದ ಜೈಲ್ ಸಿಂಗ್ ರವರಿಂದ ಈ ರಾಷ್ಟ್ರ ಪ್ರಶಸ್ತಿನ ಪುನೀತ್ ಅವರು ಸ್ವೀಕರಿಸ್ತಾರೆ. ಅಂದ್ರೆ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಪುನೀತ್ ರಾಜ್ಕುಮಾರ್ ಅವರು ರಾಷ್ಟ್ರ ಪ್ರಶಸ್ತಿನ ಸ್ವೀಕರಿಸ್ತಾರೆ ಈ ಚಿತ್ರಕ್ಕಾಗಿ. ಚಿತ್ರದ ಅವಧಿ ಕಡಿಮೆ ಇರೋದ್ರಿಂದ ಚಿತ್ರ ಎಲ್ಲೂ ಬೋರ್ ಹೊಡ್ಸಲ್ಲ. ತುಂಬಾ ಅದ್ಭುತವಾದ ಸಿನಿಮಾ. ಸೊ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಿನಲ್ಲೇ ನಟನೆ ಮಾಡಿರ್ತಕ್ಕಂಥ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ಪದ್ಮಾವಸಂತಿ, ಆಲಮನಿ ಮೋಹನ್, ಅನುಭವ್ ಅರವಿಂದ್, ಬಾಲಕೃಷ್ಣ, ಹೊನ್ನವಳ್ಳಿ ಕೃಷ್ಣ, ಮರ್ಸಿಯಾ, ರೂಪಾದೇವಿ ಇನ್ನು ಸಾಕಷ್ಟು ಕಲಾವಿದರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರವನ್ನ ಎನ್ ಲಕ್ಷ್ಮೀನಾರಾಯಣ್ ಅವರು ನಿರ್ದೇಶನ ಮಾಡ್ತಾರೆ. ಇನ್ನ ಇದನ್ನ ನಿರ್ಮಿಸ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಸಿನಿಮಾ ನಿರ್ಮಿಸ್ತಾರೆ. ಈ ಚಿತ್ರಕ್ಕೆ ರಾಜನಾಗೇಂದ್ರ ಅವರು ಸಂಗೀತ ನೀಡಿದ್ರೆ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, C ಅಶ್ವಥ್, ಪುನೀತ್ ರಾಜ್ಕುಮಾರ್ ಅವರು ಗಾಯಕರಾಗಿ ಕೆಲಸ ಮಾಡ್ತಾರೆ. ಅಂದ ಹಾಗೆ ಈ ಚಿತ್ರದ ಕತೆ ಅಮೆರಿಕ ಖ್ಯಾತ ಕಾದಂಬರಿಗಾರ್ತಿಯಾದ ಶ್ರೀಮತಿ ಶರ್ಲಿ L ಅರೋರಾ ರವರ ವಾಟ್ ದೆ ರಾಮನ್ ಕಾದಂಬರಿ ಆಧಾರಿತವಾದ ಚಿತ್ರ ಅಂತ ಹೇಳ್ಬೋದು. ಸಂಭಾಷಣೆ ಮತ್ತು ಹಾಡುಗಳನ್ನ ಚಿ ಉದಯಶಂಕರ್ ಅವರು ರಚಿಸಿದ್ರೆ ಸಂಕಲನ ಭಕ್ತವತ್ಸಲಂ ಅವರದಾಗಿತ್ತು. ಛಾಯಾಗ್ರಹಣ BC ಗೌರಿಶಂಕರ್ ಅವರದ್ದು. ಚಿತ್ರಕಥೆ ತುಂಬಾನೇ ಅದ್ಭುತವಾದ ಕತೆ. ನಾನು ಇಷ್ಟೊತ್ತು ಹೇಳ್ದೆ ನಿಮ್ಗೆ. ಸೊ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಿನಲ್ಲೇ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡ್ತಾರೆ ಈ ಸಿನಿಮಾದ ಮೂಲಕ. ಸೊ ಅವರು ಈ ಸಿನಿಮಾದಲ್ಲಿ ಹಾಡುಗಳಿಗೆ ಗಾಯಕರಾಗಿದ್ರೆ, ಹಾಗೆ ಸಿನಿಮಾದಲ್ಲಿ ಆಕ್ಟನ್ ಕೂಡ ಮಾಡಿದರೆ ಪುನೀತ್ ರಾಜ್ಕುಮಾರ್ ಅವರು. ಇವರಿಗೆ ರಾಷ್ಟ್ರ ಪ್ರಶಸ್ತಿ, ಬಾಲ ನಟನಾಗಿ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗುತ್ತೆ. ಆಗಿನ ಕಾಲದ ರಾಷ್ಟ್ರಪತಿಗಳಿಂದ ಇವ್ರಿಗೆ ಪ್ರಶಸ್ತಿ ಕೂಡ ಸಿಗುತ್ತೆ. ಸಿನಿಮಾ ಅಂತೂ ತುಂಬಾನೇ ಚೆನ್ನಾಗಿದೆ ಗುರು. ಒಂದು ಮೊಬೈಲು ಅದು ಇದು ಯಾವುದೇ ಟೆಕ್ನಾಲಜಿ ಇಲ್ಲದೆ ನ್ಯಾಚುರಲ್ ಆಗಿರ್ತಕ್ಕಂಥ ಸಿನಿಮಾ. ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ ನ್ಯಾಚುರಲ್ ಆಗಿ ಬಾಲನಟನ ಪಾತ್ರದಲ್ಲಿ ನಟಿಸಿದ್ರೆ ಅಂತ ಹೇಳ್ಬೋದು. ಸಿನಿಮಾ ನನಗಂತೂ ಓವರ್ ಆಲ್ ತುಂಬಾನೇ ಇಷ್ಟ ಆಯ್ತು. ಸಿನಿಮಾ ಇದಕ್ಕೂ ಮುಂಚೆ ನಾವು DD1 ಚಾನಲ್ಗಳಲ್ಲಿ ದೂರದರ್ಶನದಲ್ಲಿ ನೋಡ್ತಾ ಇದ್ರಿ. ಸೊ ಈಗ ನಮ್ಗೆ ಎಲ್ಲಾ ಕಡೆ ಸಿಗುತ್ತೆ ಟೆಕ್ನಾಲಜಿ ಬಂದ್ಮೇಲೆ. ಒಂದ್ಸಾರಿ ನೋಡಿ ಹುಡುಕಿ, ಸಿನಿಮಾ ಅದ್ಭುತವಾಗಿದೆ. ಹಾಗೆ ನಿಮ್ಗೆ ನನ್ನ ರಿವ್ಯೂನಲ್ಲಿ ಏನೆಲ್ಲ ಅನಿಸ್ತು ಅನ್ನೋದನ್ನ ಒಂದೇ ಒಂದು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.